ಆತ್ಮೀಯ ಕೇಳುಗರೆ, ಸುಬೋಧ ಸಮಾಲೋಚನೆಗೆ ಸ್ವಾಗತ, ಸುಸ್ವಾಗತ. ಕೇಳುಗರೆ, ಜೀವನದೊಳಗೆ ಯಶಸ್ವಿ ಸೂತ್ರಗಳಂತ ಇರ್ತದೆ. ಆ ಯಶಸ್ವಿ ಸೂತ್ರಗಳನ್ನ ನಾವು ಧಾರೆ ಏರಬೇಕು. ಯಾವಾಗಲೂ ಕೂಡ ನಮ್ಮ ಮುಂದಿನ ಪೀಳಿಗೆಯವರಿಗೆ ಒಂದು ನಯ ವಿನಯ ಅಥವಾ ಒಂದು ಕೃತಜ್ಞತೆ, ಗುರಿ ಬೆನ್ನತ್ತುವಂತಹದ್ದು, ಅಂದ್ರೆ ಒಟ್ಟಾರೆ ಅತ್ಯುತ್ತಮವಾದದನ್ನ ನಾವು ವಿಚಾರ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ, ಒಂದು ಒಳ್ಳೆಯ ಒಂದು ಸಹವಾಸ ನಮ್ಮ ಮುಂದಿನ ಪೀಳಿಗೆಯವರಿಗೆ ಸಿಗ್ಲಿಕ್ಕೆ ಸಾಧ್ಯ ಆದ್ರೆ ಅವರು ಈ ಯಶಸ್ಸನ್ನ ಮುಂದೆ ತೆಗೆದುಕೊಂಡು ಹೋಗ್ತಾರೆ ಮತ್ತು ಜೀವನದೊಳಗೆ ಒಂದು ಮಾದರಿಯಾಗಿ ನಿಲ್ಲಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನೊಳಗೆ ಬೇಕಾಗಿದೆ ಸುಬೋಧ ಸಮಾಲೋಚನೆ. ಇವತ್ತು ನಮ್ಮ ಜೊತೆಗೆ ಹಿರಿಯ ಸಮಾಲೋಚಕರಾಗಿರುವಂತಹ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರನ್ನು ಸ್ವಾಗತ ಮಾಡ್ತಾ ಇದ್ವಿ. ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರ ಸ್ವಾಗತ, ಸುಸ್ವಾಗತ. ನಮಸ್ಕಾರ ಚೋಳಿನ್ ಸಾಹೇಬ್ರ, ಎಲ್ಲ ಕೇಳುಗರಿಗೂ ಮುಂಜಾನೆಯ ಶುಭೋದಯ. ನೀವು ಪ್ರತಿ ಸಾರಿ ಒಂದು ವಿಶಿಷ್ಟವಾದ ಒಂದು ವಿಷಯವನ್ನು ಕೊಡ್ತೀರಿ. ನಿಮ್ಮ ಮಾತುಗಳನ್ನು ಕೇಳಲಿಕ್ಕೆ ನಾವೆಲ್ಲ ತುದಿಗಾಲ ಮೇಲೆ ನಿಂತೀವಿ ಅನ್ನೋ ಒಂದು ಭಾವನೆ, ಅಂದ್ರೆ ಒಂದು ಉತ್ಸಾಹವನ್ನು ವೃದ್ಧಿಸ್ತೀರಿ. ಮತ್ತೆ ಒಂದು ಅಷ್ಟೇ ಒಂದು ಕಾತರತೆ ಕೂಡ ನಿಮ್ಮ ಮಾತುಗಳನ್ನು ಕೇಳೋದ್ರಲ್ಲಿ ನಮಗಿರ್ತದೆ. ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ, ನಾವೊಂದು ಮಾತು ಕೇಳ್ತೀವ್ರಿ, ಜೀವನ ಇರೋದ ಕೊಡ್ಲಿಕ್ಕೆ ಅಂತ ಹೇಳಿ. ಅಂದ್ರೆ ನಾವು ತೆಗೆದುಕೊಳ್ಳೋದಕ್ಕಿಂತ ಖುಷಿಯಾಗಿರೋದು ಕೊಡೋದ್ರಾಗ. ಯಾಕ ಅಂತ ಒಂದು ಸಂತೋಷ ಆಗ್ತದೆ. ಇವತ್ತಿನ ವಿಷಯ ಏನು ನಾನು ಅರ್ಸ್ಕೊಂಡಿನಿ ಅಂದ್ರ ದಾನಗಳು ಅಂತ. ದಾನ ಎಷ್ಟು ಮಹತ್ವದ ಜೀವನದೊಳಗಂದ್ರ ಇದಕ್ಕೊಂದು ಉದಾಹರಣೆ ಕೊಡ್ತೀನಿ ನಾನು. ಒಂದು ಕಾಳು ಜ್ವಾಳನ ಭೂಮಿಗೆ ಕೊಟ್ರ ಒಂದು ತೆನಿ ಜ್ವಾಳ ನಮಗ ಹೊಳ್ಳಿ ಸಿಗ್ತದೆ. ಸೊ ಅಂದ್ರೆ ಏನರ್ಥ, ಕೊಡೋದ್ರೊಳಗ ಏನೋ ಒಂದು ಸ್ವಾರಸ್ಯ ಇದೆ, ಕೊಡೋದ್ರೊಳಗ ಯಾವುದೋ ಒಂದು ರಹಸ್ಯ ಇದೆ ಅಂತ. ಈ ಪರಿಸರದೊಳಗ ನೀವೆಲ್ಲೇ ನೋಡಿ ಎಲ್ಲಾ ಕಡೆ ಕೊಡೋದನ್ನೇ ಮಾತ್ರ ನಮಗೆ ಗೋಚರಿಸ್ತದೆ. ಭೂಮಿ ಆವಿಯಾಗಿ ನೀರು ಕೊಟ್ಟಾಗ ಮೋಡ ಬೋರೊಂದು ನೀರು ಸುರಿತದೆ. ಈಗ ಮಳೆಗಾಲ ಶುರುವಾತು, ಅದೇ ರೀತಿ ಗಿಡ ನೆರಳು ಕೊಡುತ್ತೆ. ಅಂದ್ರೆ ಎಷ್ಟು ಕಡೆ ನಿಮಗೆ ಸಿಗ್ತದೆ ನೋಡ್ರಿ ಪರಿಸರದೊಳಗೆ. ನೀರು ನಮಗ ದಣವನ್ನ ಆರಿಸ್ತದೆ. ನೈಸರ್ಗಿಕವಾಗಿ ಕೊಡುವಂತ ಒಂದು ಪರಿಸ್ಥಿತಿ, ಪ್ರಕ್ರಿಯೆ, ವ್ಯವಸ್ಥೆ ಇದೆ. ಇದು ಪರಿಸರದೊಳಗೆ ಇದೆ. ಇದನ್ನ ನಾವ್ಯಾಕೆ ರೂಢಿ ಮಾಡ್ಕೊಳ್ಳುವಲ್ವಿ ಅದು ನಮಗ್ ಗೊತ್ತಿಲ್ಲ. ಕೊಡೋದು ಬಹಳ ವಿಶೇಷತೆ ಮತ್ತು ಶ್ರೇಷ್ಠತೆ. ಅದಕ್ಕೆ ಮೊದ್ಲಿನ ಕಾಲದೊಳಗೆಲ್ಲ ಯಾರ ಊಟದ ಟೈಮ್ನೊಳಗ ಮನಿಗ್ ಬಂದ್ರ ಒಂದು ತುತ್ತು ಊಟಕ್ಕೆ ಹಾಕಿ ಕಳಿಸಿದ್ರು. ಮುಂದೋಗಪ್ಪ, ಯಾಕೆ ಬಂದಿ, ದುಡ್ಕೊಂಡು ತಿನ್ನು ಅಂತಿದ್ದಿಲ್ಲ ಅಂತ. ನೀರ್ ಕೇಳಲಿಕ್ಕೆ ಬಂದ್ರೆ ಬೆಲ್ಲ ಕೊಟ್ಟು ನೀರ್ ಕೊಡ್ತಿದ್ರು ಅನ್ನುವಂತ ಕತೆ ನಾವು ಕೇಳ್ತೀವಿ. ನಮ್ಮ ಜನರು ಸತ್ಯಕ್ಕೆ ಅದನ್ನ ಹೇಳ್ತಾರ. ಅಲ್ಲೂ ಸಹ ಆ ಕೊಡುವಂತಹ ವಿಶೇಷತೆಯನ್ನ ನಾವು ನೋಡಿದ್ವಿ. ಈ ರೀತಿ ಎಲ್ಲಾ ಪರಿಸರದಾಗ ಎಲ್ಲಾ ಕಡೆನೂ ಕೊಡುವಂತಹದ್ದು ಒಂದು ವಿಶೇಷತೆ. ಆ ನಿಟ್ಟಿನೊಳಗ ಇವತ್ತಿನ ವಿಷಯ ದಾನ ಅಂತ. ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ, ಒಂದು ಈಗ ಭೂಮಿಯ ಒಂದು ಬೀಜ ಬ್ರಹ್ಮಾಂಡ ಅಂತಾರೆ. ಅಂದ್ರೆ ಭೂಮಿ ಅಷ್ಟು ಒಂದು ಶಕ್ತಿ, ಅಷ್ಟು ಕೊಡುವಂತಹ ಶಕ್ತಿ ಭೂಮಿಗಿದೆ. ಗುರುವಿಗಾಯ್ತು, ಪಾಲಕರಿಗಾಯ್ತು, ಯಾಕಷ್ಟು ಗೌರವ ಅದ? ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ, ಯಾವ ದಾನವನ್ನ ಶ್ರೇಷ್ಠ ದಾನ ಅಂತ ತಾವು ಹೇಳ್ತೀರಿ? ಈ ಶ್ರೇಷ್ಠ ದಾನ ಅನ್ನೋದಕ್ಕಿಂತ ಮೊದಲು ದಾನಗಳೆಷ್ಟವ ಅಂತ ಇತ್ತಿತ್ತಲ ನಾವು ಕೇಳ್ತೀವಿ. ಮೊದಲು ಅನ್ನದಾನ ಶ್ರೇಷ್ಠ, ವಿದ್ಯಾದಾನ ಶ್ರೇಷ್ಠ, ರಕ್ತದಾನ ಶ್ರೇಷ್ಠ, ಗೋದಾನ ಶ್ರೇಷ್ಠ, ಭೂದಾನ ಶ್ರೇಷ್ಠ. ಇವೆಲ್ಲ ಹೆಂಗ್ ಗೊತ್ತೇನ್ರಿ? ಕೆಲವೊಂದ್ಸಲ ಇವು ಕಂಡೀಷನಲ್ ಆಗಿರ್ತಾವ. ಆ ಪರಿಸ್ಥಿತಿಗೆ ಅನುಗುಣವಾಗಿ ಅದು ಶ್ರೇಷ್ಠ ಅನಿಸ್ತಿರ್ತದೆ. ಈಗ ಹೋಗಿ ರಕ್ತ ಕೊಟ್ಟು ಬರಂಬರ್ರಿ, ರಕ್ತದಾನ ಶ್ರೇಷ್ಠ ಅಂದ್ರೆ ನಾವಂತ ಈಗ ಅವಶ್ಯಕತೆ ಇಲ್ಲ ಮರ, ಈಗ ಸದ್ಯಕ್ಕೆ ಯಾಕೆ ಬೇಕು ಅಂತ ನೀವು ಅನ್ಬೋದು. ಇದು ಒಂದಾದ್ರೆ, ಊಟ ಆದ ಮೇಲೆ ಅನ್ನದಾನ ಶ್ರೇಷ್ಠ ಅಂತ ನಾವು ಊಟ ಮಾಡಬಾ ಅಂತಂದ್ರೆ ಬರ್ಲಿಕ್ಕಿಲ್ಲ. ನೀವು ಹಸ್ತಾಗ ಅನ್ನದಾನ ಶ್ರೇಷ್ಠ. ಕಲಿಯುವಂತ ಮಗುವಿಗೆ ನೀವು ವಿದ್ಯಾದಾನ ಮಾಡಿದ್ರೆ, ಯಾರೋ ಒಬ್ಬ ವ್ಯಕ್ತಿ ಮಗು ಈ ದುಡ್ಕೊಂಡು ಏನೋ ಮಾಡ್ತಿರ್ತಾನ, ಅವನ್ ಕರ್ಕೊಂಡು ಹೋಗಿ ನೀವು ಶಾಲೆಗೆ ಹಚ್ಚಿ ಅವನಿಗೊಂದು ಶಿಕ್ಷಣ ಕೊಟ್ಟು ಅವನು ಶಿಕ್ಷಾರ್ಥಿ ಮಾಡಿ ಜೀವನನ ಸುಧಾರಣೆ ಮಾಡಿದ್ರೆ ಅವನಿಗೆ ವಿದ್ಯಾದಾನ ಶ್ರೇಷ್ಠ. ಅವ ಯಾವತ್ತೂ ಜೀವನ ಪರ್ಯಂತ ಯಾರು ಅವನು ವಿದ್ಯಾ ಧಾರೆ ಎರ್ದಾರೋ ಅವನು ನೆನೆಸ್ತಿರ್ತಾನೆ. ಹೆಂಗ ನಾವು ನಮ್ಮ ಶಿಕ್ಷಕರನ್ನ ನೆನೆಸ್ತೀವಿ, ಅದೇ ರೀತಿ ಅವನು ಸತ್ಯಕ್ಕೆ ಯಾರು ನನಗೆ ವಿದ್ಯಾ ಎರೆದ್ರೋ ಅವ್ರನ್ನ ನೆನೆಸ್ತಾನ. ಅದು ವಿದ್ಯಾದಾನ. ಅವಾಗ ಅವನಿಗೆ ಶ್ರೇಷ್ಠ. ಹಾಸ್ಪಿಟಲ್ ಬೆಡ್ ಒಳಗ, ಐಸಿಯು ಒಳಗ, ಓಟಿ ಒಳಗ ಪೇಷಂಟ್ ಮಲಗಿದಾಗ ಅವನಿಗೆ ಅವಶ್ಯಕತೆ ಇರೋದು ರಕ್ತ. ಯಾರು ರಕ್ತ ದಾನ ಮಾಡಿದ್ರು, ಅವನ ದೇಹದೊಳಗೆ ರಕ್ತ ಹೋತು ಅವನ ಗ್ರೂಪಿಂದು, ಅವಾಗ ರಕ್ತದಾನ ಆವಾಗಿ ರಕ್ತದಾನ ಶ್ರೇಷ್ಠ. ಸಂಪ್ರದಾಯದೊಳಗ, ಸಂಸ್ಕೃತಿಯೊಳಗ, ಸಂಸ್ಕಾರದೊಳಗ ಭೂದಾನ ಪೂಜೆ ಮಾಡಬೇಕು, ಭೂಮಿ ಕೊಡಬೇಕು ಅಂತಂದಾಗ ಭೂಮಿ ದಾನವಾಗಿ ಪರಿಣಾಮ ಬೀರ್ತದೆ. ಈಗ ಸಾಕಷ್ಟು ಮಠಗಳನ್ನ ನಾವು ನೋಡ್ತೀವಿ, ಗುಡಿಗಳನ್ನ ನೋಡ್ತೀವಿ, ಆಮೇಲೆ ಆಶ್ರಮಗಳನ್ನ ನೋಡ್ತೀವಿ. ಬಳವಳಿಯಾಗಿ ಕೊಟ್ಟಂತ ಭೂಮಿ ಇವತ್ತು ಈ ಮಠ, ಈ ಸಂಸ್ಥೆ, ಈ ಸಂಸ್ಥಾನ ನಡೆಸಲಿಕ್ಕೆ ಅನುಕೂಲವಾಯಿತು. ಸೊ ಅವರು ಕೊಟ್ಟ ಭೂದಾನ ಅಂತ ನಾವು ವರ್ಣನೆ ಕಥೆಯೊಳಗ ಕೇಳ್ತೀವಿ. ಪೂಜೆ ಪುನಸ್ಕಾರದ ಸಂದರ್ಭದೊಳಗ ಗೋದಾನ ಶ್ರೇಷ್ಠ ಅಂತ ಹೇಳಿ. ಮೊದಲಿನ ಕಾಲದೊಳಗ ಮನೆಯೊಳಗ ಒಂದು ಆಕಳ ಇತ್ತಂದ್ರೆ ಮತ್ತೊಬ್ಬರಿಗೆ ದಾನ ಕೊಡ್ತಿದ್ರು. ಯಾಕೆ ಕೊಡ್ತಿದ್ರು ಅಂದ್ರ ಆ ಒಂದು ಕುಟುಂಬಕ್ಕೆ ಅದು ಒಂದು ಆಸರೆ ಆಗಲಿ ಅಂತ. ಅದ್ರ ಬಂದಂತ ಹಾಲೋನೋ, ಕುಳ್ಳೋ, ಸಗಣಿನೋ ಅದರಿಂದ ಮಾಡಿ ಮಾರಿ ಆ ಕುಟುಂಬ ನಡಿಲಿ ಅಂತೇಳಿ
ಒಂದು ಕೆಲಸವನ್ನ ಅವರು ದಾನ ರೂಪದೊಳಗೆ ಕೊಡ್ತಿದ್ರು, ಅಗೋಚರವಾಗಿರುವಂತಹದ್ದು, ಆ ಗೋದಾನ ಶ್ರೇಷ್ಠ ಅಂತ ನಾವು ಹೇಳ್ತಿದ್ವಿ. 10 ಹಲವು ದಾನಗಳನ್ನ ನಾವು ಇವತ್ತು ನೋಡ್ಲಿಕ್ಕೆತ್ತೀವಿ. ಆದ್ರೆ ನನ್ನ ದೃಷ್ಟಿಯೊಳಗೆ ಇವತ್ತು ಪಾಲಕರೇ ಹಾಗೂ ಕೇಳುಗರೆ, ನಾನು ಯಾವ ದಾನ ಶ್ರೇಷ್ಠ ಅಂತ ಹೇಳ್ಬೇಕಲ್ಲ, ಆ ದಾನ ಇನ್ನೂ ಹೇಳೇ ಇಲ್ಲ. ನಾನು ಈಗ ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಎಲ್ಲ ದಾನದಲ್ಲಿನೂ ಎಲ್ಲಾ ಸಮಯದಲ್ಲಿನೂ ಉಪಯೋಗವಾಗುವಂತಹ ಒಂದು ದಾನ ಯಾವುದಂದ್ರೆ ಕ್ಷಮಾದಾನ. ಕ್ಷಮಾದಾನ. ಯಾವಾಗ ನಮಗೆ ಈ ದಾನದ ಬಗ್ಗೆ ನಮ್ಮಲ್ಲಿ ಅರಿವು ಬರ್ತದೆ, ಪ್ರತಿ ಕ್ಷಣದೊಳಗೂ ನಮ್ಮ ಜೀವನದೊಳಗ ನಾವು ನೋಡ್ತೀವಿ. ಇವತ್ತು ನಾವು ಚಾ ಕುಡಿಲಿಕ್ಕೆ ಹೋಗ್ತೀವಿ, ಹೋಟೆಲ್ ಒಳಗ ಅವ ನೀರ್ ಇಡ್ಬೇಕಾದ್ರೆ ಒಂದ್ ಹನಿ ನೀರ್ ಚೆಲ್ತಾನ, ನಾವೇನ್ ಮಾಡ್ಬಿಡ್ತೀವಿ ಅಂದ್ರೆ ತಕ್ಷಣ ರಿಯಾಕ್ಟ್ ಮಾಡಿ ಕಣ್ಣು ಕಾಣಿಸ್ತಾವ ಇಲ್ಲೋ ಅಂತೀವಿ. ಅವ ಕಣ್ಣು ಕಾಣಿಸಿದ್ರ ಬೇಕಂತ ನಿಮಗೆ ನೀರ್ ಚೆಲ್ಲಿಸ್ತಾನೇನವ, ಇದನ್ನು ವಿಚಾರ ಮಾಡುವಂತದ್ದು. ರೋಡ್ನೊಳಗೆ ಯಾರೋ ಅಡ್ಡು ಬರ್ತಾರ, ನಾವು ಕಾರ್ ಗ್ಲಾಸ್ ಇರಿಸಿರ್ತೀವಿ, ಬಾಯಿಗೆ ಬಂದಂಗೆ ಬೈಕೋತ್ ಹೋಗ್ತೀವಿ, ಅವ ಗಾಡಿ ತಗೊಂಡ್ ತನ್ನ ಪಾಡಿಗೆ ತಾವು ಹೋದ, ನಾವು 4 ಕಿಲೋಮೀಟರ್ ಬೈಕೋತ್ ಹೋದ್ವಿ, ನಮ್ಮೊಳಗಿರುವಂತ ರಕ್ತ ಸುಟ್ವಿ, ಬೆವರು ಸುಟ್ವಿ, ಆದ್ರೆ ನಾವು ಏನೂ ಆಗ್ಲಿಲ್ಲ, ನಮಗ್ ನಾವ ಹಾಳು ಮಾಡ್ಕೊಂಡ್ವಿ. ಏನ್ ಮಾಡ್ಬೇಕಿತ್ತು ಆ ಕ್ಷಣದೊಳಗಂದ್ರ ಸಿಂಪಲ್ ಕ್ಷಮಾದಾನ ಮಾಡ್ಬೇಕಿತ್ತು. ಕ್ಷಮಾದಾನ ಬಹಳ ಶ್ರೇಷ್ಠ. ಮಕ್ಕಳು ಮಾಡಿರುವಂತಹ ಸಮಸ್ಯೆಗಳು, ತಪ್ಪುಗಳು, ಕುಟುಂಬದಲ್ಲಿ ಗಂಡ ಹೆಂಡರ ನಡುವಿರುವಂತಹ ಸಮಸ್ಯೆಗಳು, ಹಿರಿಯರು ಚಿಕ್ಕವರು ಮಾಡಿರುವಂತಹ ತಪ್ಪು ತಿಳುವಳಿಕೆಗಳು, ನಾವೆಲ್ಲವನ್ನು ಸಹ ಅವಶ್ಯಕತೆ ಮತ್ತು ಪ್ರಸಂಗಕ್ಕೆ ಅನುಗುಣವಾಗಿ ನಾವು ಅದನ್ನ ಕ್ಷಮಿಸುವಂತಹ ಒಂದು ವ್ಯವಧಾನವನ್ನ ನಾವು ಬೆಳೆಸಿಕೊಂಡಿದ್ದೇ ಆದರೆ ಮನೆ, ಮನಸ್ಸು ಮತ್ತು ಮನೆತನ ಇವು ಸಂಪೂರ್ಣವಾಗಿ ಸಮಗ್ರವಾಗಿ ಸಮಾಧಾನದಿಂದ ಬೆಳೆಯುವಂತಹ ಎಲ್ಲ ವ್ಯವಸ್ಥೆಗಳನ್ನ ನಾವು ನೋಡಬಹುದು ಅಂತ ನನಗನಿಸ್ತದೆ. ಚೋಳಿ ಕ್ಷಮ ಮಾಡ್ರಿ, ನಡಕ್ ಮಾತಾಡಕತ್ತೀನಿ. ಡಾಕ್ಟರ್ ಗುರುರಾಜ್ ಅವರೇ, ಅಂದ್ರೆ ಮುಖ್ಯವಾಗಿ ಈಗ ನೋಡ್ರಿ, ಮಕ್ಕಳು ಎಷ್ಟು ಬೆಳೆದು ದೊಡ್ಡವರಾಗ್ತಾರೆ, ಎಷ್ಟು ತಪ್ಪು ಮಾಡ್ತಾರೆ. ಹಿರಿಯರು ಆಗ್ಲಿ, ಪಾಲಕರು, ಅವರು ಶಿಕ್ಷಕರು ಎಲ್ಲರೂ ಕ್ಷಮ ಮಾಡ್ತಾರೆ, ಅದಕ್ಕೆ ದೊಡ್ಡದಾಗಿ ಬೆಳೀತಾರೆ. ಯಾವ್ದೋ ಒಂದು ಸಣ್ಣ ಪುಟ್ಟ ಜಗಳ ಅದನ್ನ ನಾವು ತೆರೆ ಇಟ್ಕೊಂಡು ಕೂತ್ರೆ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಕ್ಷಮ ಮಾಡಿ ಮುಂದೆ ಹೋದ್ರೆ ನಾವು ಮುಂದೆ ಹೋಗ್ತೀವಿ, ಅವರು ಮುಂದೆ ಹೋಗ್ತಾರೆ. ಕೇಳುಗರ ಮತ್ತೆ ಚೊಳಿನ್ ಸಾಹೇಬ್ರ, ಹೋದ ಬುಧವಾರ ಮುಂಜಾನೆ 6:35 ನನ್ನ ಮಗ ಮಾತಾಡಿದ. ನನ್ನ ಮಗ ಮಾತಾಡಿದ್ರ ಅವ ಏನ್ ತಪ್ಪು ಮಾಡಿಲ್ಲ, ನನ್ನ ಜೀವನದೊಳಗೆ ಸಾಕಷ್ಟು ತಪ್ಪು ಮಾಡ. ಅವನ್ನ ಕ್ಷಮಿಸ್ಕೋತ ಆ ತಪ್ಪುಗಳನ್ನ ತಿದ್ದಿದಾಗ ಅವ ರೇಡಿಯೋದಾಗ ನಿಮ್ ಜೊತೆ ಕುತ್ಕೊಂಡು ಮೈಕ್ ಮುಂದೆ ಮಾತಾಡುವಂತ ಸಾಮರ್ಥ್ಯವನ್ನ ಬೆಳೆಸ್ಕೋತಾನೆ. ಆ ನೈಜವಾದ ಉದಾಹರಣೆ ನಮ್ ಜೊತೆಗದ. ಈಗ ಪ್ರತಿಯೊಬ್ಬರಲ್ಲೂ ಒಂದು ಅಗೋಚರವಾದ ಸಾಮರ್ಥ್ಯ ಇರ್ತದೆ ಮಕ್ಕಳೊಳಗೆ. ಎಲ್ಲ ವ್ಯಕ್ತಿನೂ ಈಗ ನಿಮ್ಮ ಹತ್ರ ಏನ್ ಕಡಿಮೆ ಇದ್ದೀರಿ ನೀವು ಚೋಳಿನ್ ಸಾಹೇಬ್ರ? ನಿಮ್ಮ ಹತ್ರ ಒಂದ್ ಲೈಬ್ರರಿ ಇದ್ದಂಗೆ ಇದ್ದೀರಿ ನೀವು. ನಿಮ್ ಜೊತೆ ಮಾತಾಡಿದ್ರೆ 4 ಪುಸ್ತಕ ಓದ್ದಂಗೆ ಆಗ್ತೈತಿ. ನಿಮ್ ದೊಡ್ಡ ಗುಣ ಅದು, ನಿಮ್ ಕ್ಷಮಾ ಗುಣ ಅದು. ಸೊ ಹಂಗ ಪ್ರತಿಯೊಬ್ಬರಲ್ಲಿನೂ ಏನೋ ಇರ್ತದ. ನಮ್ಮ ಹತ್ರ ಯಾರೋ ವ್ಯಕ್ತಿತ್ವಗಳು ಭೇಟಿ ಆಗ್ತಾರ, ಜನರು ಭೇಟಿ ಆಗ್ತಾರೆ. ನಾವೇನ್ ಮಾಡ್ಬೇಕಾಗಿದೆ ಇವತ್ತಂದ್ರೆ ಈ ಒಂದು ದಾನವನ್ನ ನಾವು ಬೆಳೆಸ್ಕೋಬೇಕಾಗಿದೆ. ಅದಕ್ಕೆ ದಾನದಲ್ಲಿ ಶ್ರೇಷ್ಠ ದಾನ ಕ್ಷಮಾದಾನ ಅಂತ ನಂಗೆ ಅನಿಸ್ತದೆ ಚೋಳಿನ್ ಸಾಹೇಬ್ರೆ. ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ, ನಿಮ್ಮ ಮಾತು ಕೇಳ್ತಾ ಇದ್ರೆ ಪ್ರತಿಯೊಬ್ಬರೊಬ್ಬರು ಸಮಾಲೋಚಕರಾಗಬೇಕು ಅನ್ನೋ ಒಂದು ಆಸೆ ಹುಟ್ಟುತ್ತದೆ. ಜೀವನದೊಳಗೆ ಯಶಸ್ಸನ್ನ ನಾವು ಪಡಿಬೇಕು ಅಂದ್ರೆ ಯಶಸ್ಸು ಸೂತ್ರಗಳು ಬೇಕಾಗ್ತದೆ. ಅದರೊಳಗೆ ಇದು ಒಂದು ಬಹಳ ದೊಡ್ಡ ಸೂತ್ರ. ಇದು ಕ್ಷಮಾದಾನ ಅನ್ನೋದು ಎಷ್ಟು ಪ್ರಮುಖವಾಗಿದೆ ಅಂತ ಹೇಳಿ, ಆ ಕ್ಷಮಾದಾನ ಮನುಷ್ಯನ ಒಂದು ಯುಗವನ್ನು ಕೂಡ, ಅಂದ್ರೆ ದುರಭಿಮಾನ ಇರ್ತಲ್ಲ, ಅದನ್ನು ಕೂಡ ಹೊಡೆದು ಹಾಕಿಬಿಡ್ತದೆ. ಸಮಾಜವನ್ನು ಸುಸ್ಥಿತಿಯಲ್ಲಿ ಇಡ್ಲಿಕ್ಕೆ ಸಹಕಾರಿ ಆಗ್ತದೆ. ಆರೋಗ್ಯಯುತ ಒಂದು ಸಮಾಜವನ್ನು ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಕ್ಷಮಾದಾನದ ಅವಶ್ಯಕತೆ ಈಗ ಎಷ್ಟಿದೆ, ಯಾಕಿದೆ ಅಂತ, ಎಷ್ಟಿದೆ, ಯಾಕಿದೆ ಹೇಳ್ಬೇಕಂದ್ರೆ, ಈಗ ತಿಳ್ಕೊಳ್ಳಿ, ನಾವು ಎದುರಿಗಿರುವಂತಹ ಸಮಸ್ಯೆಗಳಿಗೆ, ಪರಿಸ್ಥಿತಿಗೆ ನಾವು ಪರಿಹಾರ ಹುಡುಕ್ತಾ ಇರ್ತೀವಿ. ಪರಿಹಾರ ಯಾವಾಗ ಅದು ಗೋಚರವಾಗ್ತದಂದ್ರೆ ಆ ವ್ಯಕ್ತಿ ಸುಧಾರಣೆ ಆಗ್ತಾನೆ ಇಲ್ಲ ಗೊತ್ತಿಲ್ಲ, ಆದ್ರೆ ನಿಮ್ಮೊಳಗಿರುವಂತಹ ರಕ್ತದ ಒತ್ತಡ, ಹೃದಯದ ಬಡಿತ ಸಮಾಧಾನ ಆಗ್ತದೆ. ಪ್ಯಾಂಕ್ರಿಯಾಸ್ ಇನ್ಸುಲಿನ್ ತಯಾರು ಮಾಡೋದು ಮತ್ತೆ ತಯಾರು ಮಾಡ್ತದೆ. ಥೈರಾಯ್ಡ್ ಸರಿಯಾಗಿ ರಕ್ತ ಸಂಚಲನ ಮಾಡ್ತದೆ. ಮೊಣಕಾಲು ನೋವು ಕಡಿಮೆ ಆಗ್ತದೆ, ಬೊಜ್ಜು ಬರುವುದಿಲ್ಲ. ಹೇಳೋ ತಾತ್ಪರ್ಯ ಇಷ್ಟೇ, ಎದುರಿಗಿರೋ ವ್ಯಕ್ತಿಯನ್ನ ಕ್ಷಮಿಸೋದ್ರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಎರಡನೇದ್ದು, ನಿಮ್ಮ ಮಾನಸಿಕ ಸ್ಥಿತಿ ಸದೃಢವಾಗಿರ್ತದೆ. ಯಾವಾಗಿದು ಮಾನಸಿಕ ಸ್ಥಿತಿ ಸದೃಢವಾಗಿರ್ತದೋ ಆವಾಗ ನೀವು ಆ ಸಮಸ್ಯೆಯನ್ನ ನೀವೇ ನಿರ್ವಹಣೆ ಮಾಡುವಂತ ಸಾಮರ್ಥ್ಯ ಬೆಳೆಸ್ಕೊಳ್ತೀರಿ. ಎಂಥ ಮಾತ್ರ ಕ್ಷಮೆ ಹೊಸ ಪ್ರೀತಿಯನ್ನು ಹುಟ್ಟಾಕ್ತದೆ, ಹೊಸತನ್ನ ಹುಟ್ಟುತ್ತದೆ. ಪರೀಕ್ಷೆ ಮುಗಿತು, ಸೂಟಿ ಮುಗಿಲಿಕ್ಕೆ ಬಂತು, ಶಾಲೆ ಮಕ್ಕಳದು ಶುರುವಾಗ್ತದೆ, ಮನೆಯೊಳಗ ಶಾಲೆ ಶುರುವಾಗುವಂತಹ ವಾತಾವರಣ ಶುರುವಾತು. ಆ ಟೈಮ್ನೊಳಗ ಯಾರೋ ಒಬ್ರು ಅಂತಿರ್ತಾರೆ, ಒದಾಡ್ತಿರ್ತಾರೆ, ಅವ್ರು ನೋಡಿ ಪಾಪ ಯಾಕೆ ಒದಾಡ್ತಾರೆ ಬಿಡು ಅಂತ ಅಂದಾಗ ಅವರೇ ತಮ್ಮಷ್ಟಕ್ಕೆ ತಾವ ಸುಧಾರಣೆ ಮಾಡಿಕೊಂಡು ತಮ್ಮ ಜೀವನ ತಾವು ನಿರ್ವಹಣೆ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಸೊ ಅದಕ್ಕೆ ನಾವು ರಿಯಾಕ್ಟ್ ಮಾಡ್ಲಾರ್ದ, ತ್ರಾಸ್ ಕೊಡ್ಲಾರ್ದ ನಮ್ಮ ಪಾಡಿ ನಾವು ಖುಷಿಯಿಂದ ಇದ್ಬಿಟ್ರೆ ಆ ಖುಷಿ ವೈಬ್ರೇಟ್ ಹಾಕೋತ ಹೋಗಿ ಅವ್ರಿಗೂ ಆ ಖುಷಿ ಮುಟ್ಟಿ ಸಮಾಧಾನ ಮತ್ತು ಸಮಸ್ಯೆಗೆ ಪರಿಹಾರ ಎರಡೂ ಸಿಗ್ತಾವ. ಅದಕ್ಕೆ ಅತಿ ಶ್ರೇಷ್ಠವಾದ ದಾನ ಕ್ಷಮಾದಾನ ಅಂತ ಹೇಳ್ಬೋದು. ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ, ಈ ಕ್ಷಮಾದಾನ ಏನಿದೆಯಲ್ಲ, ಹೇಗೆ ಒಂದು
ಅಭಿವೃದ್ಧಿಯ ಸಂಕೇತವಾಗಿ ಪ್ರತಿಯೊಬ್ಬರ ಜೀವನದೊಳಗೂ ಒಂದು ಬೆಳಕನ್ನ ನೀಡುವಂತ ಒಂದು ಕೆಲಸ ಮಾಡ್ತದ. ಈಗ ತಂದೆ ತಾಯಿ ಮಕ್ಕಳ ಜೊತೆ ಎಷ್ಟೋ ವಾಗ್ವಾದ ಆಗ್ತದೆ, ಆಮೇಲೆ ಒಂದ್ ಸ್ವಲ್ಪ ದಿವಸ ಅವರು ಆ ಕಡೆ ಈ ಕಡೆ ಹೋಗ್ಬಿಟ್ರೆ ಅಂದ್ರೆ ಬೇರೆ ಬೇರೆ ಆದ್ರೆ ಸಮಾಧಾನ ಮಾಡುವಂತ ನಿಮ್ಮಲ್ಲಿ ದೊಡ್ಡ ಮನಸ್ಸು ಆ ಸಮಸ್ಯೆಯನ್ನ ನಿರ್ವಹಣೆ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಅಪ್ಪ ಮಗಂದೇ ಒಂದು ತಗೊಳ್ರಿ. ನಾನು ಉದಾಹರಣೆಗೆ ನಾನು ಧಾರವಾಡಕ್ಕೆ ಬಂದಾಗ ಒಂದು 15 ದಿವಸ ಇಲ್ಲಿ ಬಂದ್ ಕೂಡ ನಾವು ಅಪ್ಪ ಮತ್ತೆ ಓಡ್ ತಾನೇ ಬಂದ್ಬಿಟ್ರು. ಅಂದ್ರೆ ಏನಾಗ್ತದ, ಆ ಒಂದು ಸಂಬಂಧಗಳ ಒಂದು ಕೊಂಡಿ ಗಟ್ಟಿ ಆಗ್ತದಲ್ಲ, ಈ ದಾನದ ಒಂದು ಪ್ರಾಮುಖ್ಯತೆ ಅವಾಗ ಅರ್ಥ ಆಗ್ತದೆ. ನಾ ಸಣ್ಣ ಸಣ್ಣ ಎಷ್ಟು ಮಿಸ್ಟೇಕ್ ಮಾಡಿದೆ ಆದ್ರೂ ನಮ್ಮ ಅಪ್ಪ ನಮ್ಮನ್ನ ಕ್ಷಮ ಮಾಡಿದ್ರು, ಅಥವಾ ನನ್ನ ಮಗ ಈಗಿಲ್ಲಲ್ಲ ಅಂದ್ರೆ ಅವರು ಅನ್ಕೊಳ್ಳುವಂತದ್ದು. ಅಂದ್ರೆ ಒಟ್ಟಾರೆ ಈ ಸಂಬಂಧ ಸುಧಾರಣೆ ಕೂಡ ಈ ಕ್ಷಮಾದಾನ ಬಹಳ ಒಂದು ಪ್ರಮುಖ ಪಾತ್ರವನ್ನು ವಹಿಸುವಂತ ತಾವು ಹೇಳ್ತಾ ಇದ್ದೀರಿ. ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ, ಒಂದು ಪ್ರಶ್ನೆ ಕೊಡಬಹುದಾ? ಇವತ್ತಿನ ಪ್ರಶ್ನೆ ಏನಪ್ಪಾ ಅಂದ್ರೆ, ಈ ಕ್ಷಮಾಗುಣ ಪ್ರತಿಯೊಬ್ಬ ಜೀವನದೊಳಗೂ ಎಲ್ಲಿ ಸಹಾಯ ಮಾಡ್ತದೆ ಮತ್ತು ಇದರ ಮಹತ್ವ ಏನು? ಪತ್ರ ಬರೀರಿ, ಪೋಸ್ಟ್ ಕಾರ್ಡ್ ನಲ್ಲಿ ಬರೀರಿ. ಸುಬೋಧ ಕಲಿಕಾ ಕೇಂದ್ರ, ಆದಿತ್ಯ ರೆಸಿಡೆನ್ಸಿ, ರಾಮಲಿಂಗೇಶ್ವರ ನಗರ ಕ್ರಾಸ್, ಗೋಕುಲ್ ರಸ್ತೆ, ಹುಬ್ಬಳ್ಳಿ 580030.